ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ರೈತರ ಬೆಳೆಗಳನ್ನು ಸಮರ್ಪಕವಾಗಿ ಇವತ್ತು ಮಾರುಕಟ್ಟೆಗೆ ಸಾಗಾಣಿಕೆ ಮಾಡಬೇಕಾದ್ರೆ ಮುಳಬಾಗಿಲು ತಾಲೂಕಿನದೆಲ್ಲ ಇಡೀ ಕೋಲಾರ ಜಿಲ್ಲಾದ್ಯಂತ ಎಲ್ಲ ಒಂದು ಸರ್ಕಾರಿ ಬಂಡಿದಾರಿ ಸ್ಮಶಾನದಾರಿಗಳು ಆ ಒಂದು ಭೂಗಳ್ಳರು ಒತ್ತುವರಿ ಮಾಡಿಕೊಳ್ಳುವ ಮುಖಾಂತರ ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಇವತ್ತು ಬೆಳೆ ಬೆಳೆದಿರ್ತಾರೆ, ಆ ಬೆಳೆಯನ್ನು ಎತ್ಕೊಂಡು ಮಾರ್ಕೆಟ್ಗೆ ಹಾಕಬೇಕು, ಇಲ್ಲ ಕೂಲಿ ಆಳನ್ನ ಕರ್ಕೊಂಬರ್ಬೇಕು, ಇಲ್ಲ ಕೃಷಿ ಕ್ಷೇತ್ರದಲ್ಲಿ ಹಸುಗಳು ಇರ್ತದೆ, ಎಲ್ಲ ಇರ್ತದೆ. ಅದನ್ನು ಸಮರ್ಪಕವಾಗಿ ನಾವು ಬಂಡಿದಾರಿಗಳಿಲ್ಲದೆ ಇವತ್ತು ಕೃಷಿನೇ ಬೇಡಪ್ಪ ಅನ್ನೋ ಮಟ್ಟಕ್ಕೆ ರೈತರು ರೋಷಿ ಹೋಗ್ತಾ ಇದ್ದಾರೆ. ಒಂದು ಕಡೆ ಬೆಂಗಳೂರು ಭೂಗಳ್ಳರು ಬರ್ತಾರೆ, 2 ಎಕರೆ ಕ್ರಯ ಜಮೀನು ತೊಗೊತಾರೆ, ಪಕ್ಕದಲ್ಲಿರುವ ಗೋಮಾಳ ಜಮೀನುಗಳೆಲ್ಲ ಒತ್ತುವರಿ ಮಾಡ್ಕೊತಾರೆ. ಅದರಲ್ಲಿರೋ ಬಂಡಿದಾರಿಗಳನ್ನ, ರಾಜಕಾಲುವೆಗಳನ್ನ, ಕೆರೆ ಅಂಗಳ ಗೋಮಾಳಗಳನ್ನು ಒತ್ತುವರಿ ಮಾಡಿಕೊಂಡು ರೈತರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಆಗ್ತಾನೇ ಇದೆ. ಇದನ್ನು ಸರಿಪಡಿಸುವಂತೆ ಸಂಬಂಧಪಟ್ಟ ಇಲಾಖೆಗಳ ಮುಂದೆ ನಾವು ಸತತವಾಗಿ 20 ವರ್ಷಗಳಿಂದ ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಎಲ್ಲ ಗೊತ್ತು, ಕಂದಾಯ ಅಧಿಕಾರಿಗಳಿಗೆ ಗೊತ್ತು, ಸರ್ವೆ ಅಧಿಕಾರಿಗಳಿಗೆ ಗೊತ್ತು, ಯಾವ ರಸ್ತೆಗಳನ್ನು, ಯಾವ ರಾಜಕಾಲುವೆಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಭೂಗಳ್ಳರು ಅಂತೇಳಿ. ಆದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಸಿಬ್ಬಂದಿ ಕೊರತೆ ನೆಪ ಹೇಳ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಅಂದರೆ ಕಾಮನೂರು ಗೇಟು ಸರ್ವೆ ನಂಬರು 382ರಿಂದ ಹಾದು ಹೋಗುವಂಥ ಡಬಲ್ ಡಾಟು ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿರುವ ದಾಖಲೆಗಳ ಪ್ರಕಾರ ಡಬಲ್ ಡಾಟು ಏನು ಕರೆದಿದೆ 18 ಅಡಿ ಒಂದು ರಸ್ತೆ ಇದೆ. ಆ ರಸ್ತೆಯನ್ನು ಸಂಪೂರ್ಣವಾಗಿ ಒತ್ತುವರಿ ಆಗಿಬಿಟ್ಟಿದೆ. ಆ ಒಂದು 382 ಸರ್ವೆ ನಂಬರಿಂದ 249 ಗಂಟೆ ಇದೆ. ಇಲ್ಲಿ ಬೆಳ್ಳಂಬರಿ ರೋಡ್ಗೆ ಹೋಗ್ತಾರೆ, ಅದೆಲ್ಲ ಒತ್ತುವರಿ ತೆರವುಗೊಳಿಸಿದ್ದಾರೆ. ಆದರೆ ಇಲ್ಲಿ ರೈತರು, ಸುಮಾರು ರೈತರು 221, 230, 231, 36 ಇನ್ನು ನಾನಾ ಸರ್ವೆ ನಂಬರ್ಗಳಿದೆ. ಅವ್ರ ಪಾಪ ಹಸುಗಳು ಕಟ್ಕೊಂಡಿದ್ದಾರೆ, ಈ ಕಡೆ ಬೆಳೆಗಳು ಮಾಡ್ತಾ ಇದ್ದಾರೆ. ಆದರೆ ಕಂದಾಯ ಅಧಿಕಾರಿಗಳಿಗೂ ಸಂಬಂಧಪಟ್ಟ ಇಲಾಖೆಗಳಿಗೂ ಅವರು ನೊಂದ ರೈತರು ಏನು ಸ್ವಾಮಿ, ನಾವು ರೈತರು, ನಾವು ಬೆಳೆ ಮಾಡಿದ್ದೀವಿ, ರಸ್ತೆ ಇದೆ, ಅದನ್ನು ತೆರವುಗೊಳಿಸಿ ಅಂತೇಳಿ ಆ ಕಿವಿ ಕೂಡ ಹೋಗಿಲ್ಲ. ಅದೇ ಒಬ್ಬ ಭೂಗಳ್ಳ ಬಂದ್ಬಿಟ್ಟು ಒಂದು ಅರ್ಜಿ ಕೂಡ ಒಳಗಾಗಿ 5 ನಿಮಿಷಕ್ಕೆ ಅದನ್ನು ಒತ್ತುವರಿ ತೆರವುಗೊಳಿಸ್ಬಿಟ್ಟು ರೈತರಲ್ಲಿ ಯಾರೇ ಇರಲಿ ಅದನ್ನು ಮಾಡ್ತಾರೆ. ರಾಷ್ಟ್ರೀಯ ಹೆದ್ದಾರಿ 75 ಕಮ್ಮದಟ್ಟಿ ಕಾಮನೂರು ಗೇಟ್ನಿಂದ 382 ಸರ್ವೆ ನಂಬರಿಂದ ಸರ್ವೆ ಮತ್ತು ಕಂದಾಯ ಇಲಾಖೆಯ ದಾಖಲೆಗಳ ಪ್ರಕಾರ ಏನು ಡಬಲ್ ಡಾಟ್ ರಸ್ತೆ ಇದೆ, ಅದನ್ನು ಈ ಕೂಡಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಆವಣಿ ಹೋಬಳಿಯ ಕಂದಾಯ ವೃತ್ತದ ಕಂದಾಯ ಅಧಿಕಾರಿಗಳಿಗೆ ಈ ಕೂಡಲೇ ಪತ್ರದ ಮುಖಾಂತರ ವರದಿಯನ್ನು ತರಿಸಿಕೊಂಡು ದಾಖಲೆಗಳನ್ನು ಪರಿಶೀಲನೆ ಮಾಡಿ 1 ವಾರದ ಒಳಗೆ ಈ ರಸ್ತೆಯನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲವಾದರೆ ರೈತ ಸಂಘದಿಂದ ಖಂಡಿತವಾಗಲೂ ದಾಖಲೆಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ಕಾಮನೂರು ಗೇಟನ್ನು ಬಂದ್ ಮಾಡುವಾಗ ನಾವು ನ್ಯಾಯ ಪಡ್ಕೊತಿದ್ವಿ. ನಾವು ಎಚ್ಚರಿಕೆ ಕೊಡ್ತಾ ಇಲ್ಲ, ಅಧಿಕಾರಿಗಳಿಗೆ ಮನವಿನೂ ಮಾಡ್ತಾ ಇದ್ದೀವಿ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ, ಹಸುಗಳಿದೆ, ತರಕಾರಿ ಬೆಳೀತಾರೆ, ಅದನ್ನ ಎತ್ಕೊಂಡು ಮಾರ್ಕೆಟ್ಗೆ ಹೋಗೋಕೆ ಜಾಗ ಇಲ್ಲ. ನಮ್ಗೆ ಬಂಡಿದಾರಿ ಬಿಟ್ಕೊಡಿ, ಕಾನೂನು ಪ್ರಕಾರ ಮಾಡಿಕೊಡಿ ಹೊರತು ನಾವು ಕಾನೂನು ವಿರುದ್ಧವಾಗಿ ಯಾರೋ ಒಬ್ಬ ಕ್ರಯ ನಂಬರಲ್ಲಿ ಒತ್ತುವರಿ ತೆರವುಗೊಳಿಸೋದು ನಾವು ಕೇಳ್ತಾ ಇಲ್ಲ. ದಯವಿಟ್ಟು ಕಂದಾಯ ಅಧಿಕಾರಿಗಳಿಗೆ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಜಿಲ್ಲಾದ್ಯಂತ, ತಾಲೂಕಿನಾದ್ಯಂತ ಒತ್ತುವರಿ ಆಗಿರುವ ಈ ಬಂಡಿದಾರಿ ಇರ್ಬೋದು, ಸ್ಮಶಾನ ದಾರಿ ಇರ್ಬೋದು, ಸ್ಮಶಾನ ಭೂಮಿ ಇರ್ಬೋದು, ರೈತರಿಗೆ ಏನು ತೊಂದರೆ ಮಾಡ್ತಾ ಇದ್ದಾರೆ, ಅದನ್ನು ಸಮರ್ಪಕವಾಗಿ ಗಂಭೀರವಾಗಿ ಆ ಸಮಸ್ಯೆಯನ್ನು ಪರಿಗಣಿಸಿ ನೊಂದ ರೈತರ ಪರವಾಗಿ ನಿಂತು ಆ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವ ಒಂದು ವಿಶೇಷವಾದ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಬೇಕೆಂದು ರೈತ ಪರ ಕಾಳಜಿ ಇರುವಂಥ ಮಾನ್ಯ ಜಿಲ್ಲಾಧಿಕಾರಿಗಳನ್ನು, ಜಿಲ್ಲಾ ಉಪವಿಭಾಗಾಧಿಕಾರಿಗಳನ್ನು, ತಾಲೂಕು ದಂಡಾಧಿಕಾರಿಗಳನ್ನು ಮತ್ತು ಕ್ಷೇತ್ರದ ಒಂದು ಶಾಸಕರಾದ ಸಮೃದ್ಧಿ ಮಂಜಣ್ಣವರನ್ನು ಮನವಿಯನ್ನು ಮಾಡ್ತಾ ಇದ್ದೀವಿ. ಆವಣಿ ಹೋಬಳಿಯ ಈ ಕಮದಟ್ಟಿ ಕಾಮನೂರು ಗ್ರಾಮದ ಸೇರ್ತಕ್ಕಂಥ ಕಾಮನೂರು ಗೇಟಿಂದ ದೇವರ ಸಮುದ್ರಕ್ಕೆ ಹಾದು ಹೋಗುವ ಮೂಲತಃ ಡಬಲ್ ಡಾಟ್ ದಾರಿ ಇರ್ತದೆ. ಅದನ್ನು ಕಾಮನೂರು ಗೇಟಿಂದ 382 ಸರ್ವೆ ನಂಬರ್ ಸ್ಟಾರ್ಟ್ ಆಗಿ 349ವರೆಗೂ ಒತ್ತುವರಿಗಳು ಮಾಡಿಕೊಂಡು ದಾರಿಯನ್ನು ಮುಚ್ಚಿರ್ತಾರೆ. ಅಲ್ಲಿಂದ ಮುಂದಕ್ಕೆ ದೇವರ ಸಮುದ್ರ ಮತ್ತು ಕೀಲಹಳ್ಳಿ ದಾರಿಗಳಂಗೆ ತೆರವುಗೊಳಿಸಿರ್ತಾರೆ. ದಾರಿಗಳಿದ್ದಾವೆ. ದಯವಿಟ್ಟು ಕಂದಾಯಾಧಿಕಾರಿಗಳು ತಿಳಿಸೋದೊಂದೇ, ಇಲ್ಲಿ ಮೂಲತಃ ಕಡಲೆಕಾಯಿ ಬೆಳೀತಾ ಇದ್ರು, ಭತ್ತ ಬೆಳೀತಾ ಇದ್ರು, ರಾಗಿ ಬೆಳೀತಾ ಇದ್ರು. ದಾರಿಗಳೆಲ್ಲ ಒತ್ತುವರಿಗಳು ಮಾಡ್ಕೊಂಡು ದಾರಿಗಳಿಲ್ಲದಕ್ಕೋಸ್ಕರ ಇವತ್ತು ಬೆಳೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಅದು ಮಳೆಗೆ ಮಾಡ್ತಕ್ಕಂಥ ರೈತರು ಇರೋದು ಈ ಕಡೆ ಎಲ್ಲದು. ಆದಷ್ಟು ನಾವು ಕಂದಾಯ ಇಲಾಖೆಯವರು ಹಾಗೂ ನಮ್ಮ ದಂಡಾಧಿಕಾರಿಗಳ ಗಮನಕ್ಕೆ ನಾವು ತರ್ತಾ ಇದ್ದೇನೆಂದರೆ, ಈ ದಾರಿ ಏನೈತೋ ಸರ್ವೆ ಪ್ರಕಾರ, ಸರ್ವೆ ನಕ್ಷೆ ಪ್ರಕಾರ ಏನು ದಾರಿ ಇದೆಯೋ ಇದನ್ನು ಕೂಡಲೇ ದಾಖಲೆಗಳನ್ನು ಪರಿಶೀಲಿಸಿ ಕಾಮನೂರು ಗೇಟಿಂದ ಈ ಕಡೆ ದೊಡ್ಡಗನಹಳ್ಳಿ ಹೋಗೋ ರೋಡ್ವರೆಗೂ ದಾರಿಯನ್ನು ತೆರವುಗೊಳಿಸ್ಬೇಕು ಅಂತೇಳಿ ಮಾನ್ಯ ಅಧಿಕಾರಿಗಳಿಗೂ ಹಾಗೂ ಸರ್ವೆ ಇಲಾಖೆದವ್ರಿಗೂ ನಮ್ಮ RI ಸಾಹೇಬ್ರವ್ರಿಗೂ ಗಮನಕ್ಕೆ ತರ್ತಾ ಇದ್ದೀವಿ. ದಯವಿಟ್ಟು ಇದನ್ನು ತೆರವುಗೊಳಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಮನವಿ. ಆವಣಿ ಹೋಬಳಿ ಕಮದಟ್ಟಿ ಕಾಮನೂರು ಗ್ರಾಮಕ್ಕೆ ಸೇರಿದಂಕಂತ ಕಾಮನೂರು ಗೇಟಿಂದ NH 75 ಇಂದ ಹಿಡಿದು ದೇವರ ಸಮುದ್ರಕ್ಕೆ ಮೂಲ ದಾಖಲಾತಿಗಳಲ್ಲೇ ಡಬಲ್ ಡಾಟ್ ರಸ್ತೆ ಇದೆ.
ಆದರೆ ಇದನ್ನ ಕೆಲವು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದು ನಾವು ಇದರಲ್ಲೊಂದು ಸರ್ವೆ ನಂಬರ್ ಜಮೀನವ್ರೆ, ನಮ್ಮ ಜಮೀನಲ್ಲೂ ರಸ್ತೆ ಇದೆ. ಯಾವುದೇ ಕಾರಣಕ್ಕೂ ಯಾರು ಒತ್ತುವರಿ ಮಾಡ್ಕೊಂಡ್ರು ಕೂಡ ಅದನ್ನ ತೆರವುಗೊಳಿಸಿ ರಸ್ತೆಯನ್ನು ಉಳಿಸ್ಕೊಡ್ಬೇಕಾಗಿ ಮಾನ್ಯ ದಂಡಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ.